ಹಾಯ್ ಹಲೋ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 7ನೇ ತಾರೀಕು ನಡೆದಂತಹ ಸೆಕೆಂಡ್ PUC ಫಿಸಿಕ್ಸ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಬಹಳಷ್ಟು ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಉಪನ್ಯಾಸಕರು ನಮಗೆ ಗ್ರೇಸ್ ಮಾರ್ಕ್ಸ್ ಬೇಕು ಅಂತ ಹೇಳಿ ಬಹಳಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದರು. ಈ ಒಂದು ಗ್ರೇಸ್ ಅಂಕಗಳಿಗೆ ಸಂಬಂಧಪಟ್ಟಂತಹ ಒಂದು ಸುತ್ತೋಲೆ ಒಂದು ಅನೌನ್ಸ್ ಆಗಿದೆ. ಬಟ್ ಇದು ಅಫಿಷಿಯಲ್ ಕನ್ಫರ್ಮೇಷನ್ ಆಗಬೇಕಿದೆ. ಯಾಕೆ ಅಂತ ಹೇಳಿದಾಗ ನಾವಿಲ್ಲಿ ವೆಬ್ಸೈಟಲ್ಲಿ, ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸರ್ಕ್ಯುಲರ್ ಇನ್ನೂ ಕೂಡ ಅಪ್ಲೋಡ್ ಆಗಿಲ್ಲ. ಇಲ್ಲಿ ಅಪ್ಲೋಡ್ ಆದಾಗ ಮಾತ್ರ ಅದೇನಾಗಿರುತ್ತೆ, ಅಫಿಷಿಯಲಿ ಕನ್ಫರ್ಮೇಷನ್ ಆಗಿರುತ್ತೆ. ಎಸ್, ಈ ಒಂದು PDF ಎಲ್ಲ ಗ್ರೂಪಲ್ಲೂ ಕೂಡ ಹರಿದಾಡ್ತಿದೆ. ನಾವು ಈ ಒಂದು ವಿಡಿಯೋನ ಮಾಡುವಂತಹ ಉದ್ದೇಶ ಏನು ಅಂತ ಹೇಳಿದರೆ, ಇಲ್ಲಿ 2 ಅಂಶವನ್ನು ನಾವು ಪರಿಶೀಲಿಸಿದಾಗ, ಒಂದು ಡೇಟ್ ನೋಡಿ, ಇವತ್ತಿನ ಡೇಟ್ ಇದೆ, ಹಾಗೆ ಲಾಸ್ಟಿಗೆ ಒಂದು ಸಿಗ್ನೇಚರ್ ಕೂಡ ಇದೆ. ಹಾಗಾಗಿ ಆ ಒಂದು ಬಿಲೀವ್ನೆಸ್ ಮೇಲೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಈ ಒಂದು ಸರ್ಕ್ಯುಲರ್ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಆದಾಗ ಮಾತ್ರ ಅದು ನಿಜವಾಗಿರುತ್ತೆ. ಓಕೆ, ಈ ಒಂದು ಸರ್ಕ್ಯುಲರ್ಲಿ ಏನು ಹೇಳ್ತಾ ಹೋಗಿದ್ದಾರೆ ನೋಡಿ. ಮಾರ್ಚ್ 7ರಂದು ನಡೆದ ಭೌತಶಾಸ್ತ್ರ ಪರೀಕ್ಷೆಯಲ್ಲಿ ಬ್ಲೂ ಪ್ರಿಂಟ್ಗೆ ಅನುಗುಣವಾಗಿಲ್ಲದ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವ ಒಂದು ವರ್ಡು, ಎಲ್ಲ ಪ್ರಶ್ನೆಗಳಿಗೂ ಅಲ್ಲ, ಎಲ್ಲ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿಗಲ್ಲ, ಯಾವ ಕ್ವಶನ್ಗಳು ಬ್ಲೂ ಪ್ರಿಂಟ್ಗೆ ಅನುಗುಣವಾಗಿಲ್ಲ ಅಂತಹ ಪ್ರಶ್ನೆಗಳು. ಸರ್, ಯಾವ ಕ್ವಶನ್ ಹಾಗಿದ್ರೆ ಅದನ್ನು ಮುಂದೆ ಹೇಳ್ತಾ ಹೋಗ್ತಾರೆ. ಸದ್ಯಕ್ಕೆ ಕೊಟ್ಟಿರುವಂಥ ಮಾಹಿತಿ ಇಷ್ಟೇ. ಬ್ಲೂ ಪ್ರಿಂಟ್ಗೆ ಅನುಗುಣವಾಗಿಲ್ಲದ ಎಲ್ಲ ಹಾರ್ಟ್ಸ್ ಪ್ರಶ್ನೆಗಳಿಗೆ, ಹೈಯರ್ ಆರ್ಡರ್ ಥಿಂಕಿಂಗ್ ಪ್ರಶ್ನೆಗಳಿಗೆ ಗ್ರೇಸ್ ಅಂಕಗಳನ್ನು ನೀಡಲು ಕರ್ನಾಟಕ ರಾಜ್ಯ ಮಂಡಳಿ ಒಪ್ಪಿಕೊಂಡಿದೆ ಅಂತೇಳಿ ಹೇಳಿದ್ದಾರೆ. ಆದರೆ ಇಲ್ಲಿ ಎಷ್ಟು ಕ್ವಶನ್ ಇದೆ, ಯಾವ ಒಂದು ಕ್ವಶನ್ಸು ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ, ಆ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ನ ಇಲ್ಲಿ ಕೊಟ್ಟಿಲ್ಲ. ಅವ್ರು ಹೇಳಿದ್ದಾರೆ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲದೇ ಇರುವಂತಹ ಪ್ರಶ್ನೆಗಳಿಗೆ ಮಾತ್ರ. ಹಾಗೆ ಇಲ್ಲಿ ಕೆಲವೊಂದು ಡೌಟ್ ಸ್ಟಾರ್ಟ್ ಆಗುತ್ತೆ. ಸರ್, ನಾನು ಆ ಕ್ವಶನ್ ಅಟೆಂಡ್ ಮಾಡಿಲ್ಲ ಅಂದರೆ ಹೇಗೆ? ಆ ಕ್ವಶನ್ ನಾನು ಆನ್ಸರ್ ಬರೆದಿಲ್ಲ ಅಂದರೆ ಮಾರ್ಕ್ಸ್ ಕೊಡ್ತಾರಾ? ಅಥವಾ ಆ ನಂಬರ್ನ ಕ್ವಶನ್ ನಂಬರ್ ಹಾಕಿದರೆ ಮಾತ್ರ ಮಾರ್ಕ್ಸ್ ಕೊಡ್ತಾರಾ? ಅಥವಾ ಎಲ್ಲರಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಇರುತ್ತಾ ಅಂಥೇಳಿ ಆ ಒಂದು ಡೌಟನ್ನು ಕೂಡ ಇಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಎಸ್, ಪಾರ್ಟ್ ಎ ಎಲ್ಲಿರ ನೀಲನಕ್ಷೆಯ ಪ್ರಕಾರ ಇಲ್ಲದೆ ಇರುವಂತಹ MCQಗಳನ್ನು ಪ್ರಯತ್ನಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ. ಪಾರ್ಟ್ ಎದಲ್ಲಿರುವಂತಹ ಓನ್ಲಿ MCQಗೆ ಅಪ್ಲೈ ಆಗುತ್ತೆ ಈ ಒಂದು ಇನ್ಫಾರ್ಮೇಷನ್ನು. ಹಾಗೆ ಪ್ರಯತ್ನಿಸಿದವರು ಆ ಒಂದು ಕ್ವಶನ್ ನಂಬರ್ನ ಹಾಕಿ ಅಲ್ಲಿ ನೀವು ಏನು ನಿಮಗೆ ಗೊತ್ತಿರುವಂಥ ಆನ್ಸರ್ನು ಬರೆದವರಿಗೆ ಮಾತ್ರ ಅವರು ಗ್ರೇಸ್ ಅಂಕಗಳನ್ನು ನೀಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅದಾದಮೇಲೆ ನೋಡಿ, ಕೆಲವೊಬ್ಬರು ಆ ಒಂದು ಪ್ರಶ್ನೆ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿ ಏನು ಮಾಡ್ತೀರಾ, ಆ ಪ್ರಶ್ನೆನ ನೀವು ಬರದೇ ಇರುವಂತಹ ಚಾನ್ಸಸ್ ಇರುತ್ತೆ. ಬರೆದಿಲ್ಲ ಅಂತ ಹೇಳಿದರೆ ಅವರಿಗೆ ಯಾವುದೇ ರೀತಿಯಾದಂತಹ ಗ್ರೇಸ್ ಮಾರ್ಕ್ಸ್ ಬರೋದಿಲ್ಲ. ಪ್ರಶ್ನೆಗಳನ್ನು ಬಿಟ್ಟ ವಿದ್ಯಾರ್ಥಿಗಳು ಯಾವುದೇ ಗ್ರೇಸ್ ಅಂಕಗಳನ್ನು ಪಡೆಯುವುದಿಲ್ಲ. ಆ ಪ್ರಶ್ನೆ ನೀವು ಆನ್ಸರ್ ಮಾಡಿಲ್ಲ ಅಂತ ಹೇಳಿದರೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಗ್ರೇಸ್ ಮಾರ್ಕ್ಸ್ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಹಾಗೆ ಇಲ್ಲೊಂದು ಇಂಪಾರ್ಟೆಂಟ್ ಆಗಿರೋ ಒಂದು ಪಾಯಿಂಟನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಪಠ್ಯ ಪುಸ್ತಕವನ್ನು ಅಧ್ಯಯನ ಮಾಡಬೇಕಾಗಿರುವುದರಿಂದ ಮತ್ತು ಎಲ್ಲ ಪ್ರಶ್ನೆಗಳು NCERT ಪುಸ್ತಕದಿಂದ ಬಂದಿರುವುದರಿಂದ ಬೇರೆ ಯಾವುದೇ ವಿಷಯಕ್ಕೆ ಇಂತಹ ಕ್ರಮವನ್ನು ಮತ್ತೆ ತೆಗೆದುಕೊಳ್ಳಲಾಗುವುದಿಲ್ಲ ಎಂದು ದಯವಿಟ್ಟು ಗಮನಿಸಿ ಅಂತೇಳಿ ಹೇಳಿದ್ದಾರೆ. ಆಲ್ಮೋಸ್ಟ್ NCERT ಬುಕ್ ಒಳಗೆ ಎಲ್ಲ ಕ್ವಶನ್ಸ್ ಕೂಡ ಬಂದಿದೆ. ಹಾಗಾಗಿ ಮತ್ತೆ ಮುಂದೆ ಬರುವಂತಹ ಎಲ್ಲ ಸಬ್ಜೆಕ್ಟ್ ಕೂಡ ಇದು ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ನಾನು ಅವಾಗಲೇ ಹೇಳಿದ ಹಾಗೆ ಈ ಒಂದು ಸರ್ಕ್ಯುಲರ್ ನಿಮಗೆ ಮೇನ್ ವೆಬ್ಸೈಟಲ್ಲಿ ಅನೌನ್ಸ್ ಆದರೆ ಮಾತ್ರ. ನೋಡಿ, ಇಲ್ಲಿ ಸ್ಕ್ರಾಲ್ ಆಗ್ತಿದೆ ಇತ್ತೀಚಿನ ಸುದ್ದಿಗಳು ಅಂಥೇಳಿ. ಇಲ್ಲಿ ಇನ್ಫಾರ್ಮೇಷನ್ ಈ ರೀತಿ ಒಂದು ಬ್ಲಿಂಕ್ ಆಗಬೇಕು, ಅಥವಾ ನಮ್ಮ PU ಸೆಷನ್ಸಲ್ಲಿ ಅದೇನಾಗಿರಬೇಕು, ಅಪ್ಲೋಡ್ ಆಗಬೇಕು. ಹಾಗಿದ್ದಾಗ ಮಾತ್ರ ಅಫಿಷಿಯಲಿ ಕನ್ಫರ್ಮ್ ಆಗಿರುತ್ತೆ. ಲಾಸ್ಟ್ ಒಂದೇ ಒಂದು ವರ್ಡ್ ಅಂತ ಹೇಳಿದರೆ, ನೀವು ಎಕ್ಸಾಮ್ನ ಬರೋದಾಗಿದೆ, ಇವಾಗ ಮುಂದೆ ಬರುವಂತಹ ಡಿಸಿಷನ್ ಅದು ಏನಾಗುತ್ತೆ ನೋಡೋಕ್ಕೆ ಬರುತ್ತೆ. ಅಲ್ಲಿವರೆಗೂ ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ. ಮುಂದೆ ಬರುವಂತಹ ಎಕ್ಸಾಮಿನೇಷನ್ ಬಗ್ಗೆ ಮಾತ್ರ ಚಿಂತೆ ಮಾಡಿ. ಮುಂದೆ ಗ್ರೇಸ್ ಮಾರ್ಕ್ಸ್ ಬಂದರೆ ಎಲ್ರಿಗೂ ಆ್ಯಡ್ ಆಗುತ್ತೆ. ನೀವು ಆನ್ಸರ್ ಮಾಡಿದ್ರಿ ಅಂದರೆ ಪಕ್ಕಾ ಆ್ಯಡ್ ಆಗೇ ಆಗುತ್ತೆ. ಮುಂದೆ ಬರುವಂತಹ ಎಕ್ಸಾಮಿನೇಷನಲ್ಲಿ ಈ ರೀತಿ ತಪ್ಪುಗಳು ಆಗದೇ ಇರುವ ರೀತಿಯಲ್ಲಿ, ಅಂದರೆ ಎಷ್ಟು ಸಾಧ್ಯ ಅಷ್ಟು ಕ್ವಶನ್ಸಿಗೆ ಕರೆಕ್ಟಾಗಿ ಆನ್ಸರ್ ಬರೆಯುವಂತಹ ಕಡೆ ನಿಮ್ಮ ವಿಚಾರ ಇರಲಿ, ನಿಮ್ಮ ಪ್ರಯತ್ನ ಇರಲಿ. This is all about this video. We will meet soon on next video. Thank you very much.